ಪರಿಸ್ಥಿತಿಯಂತೆ ಆಗಿದೆ ಇದು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಯುಪಿಯಲ್ಲಿ 129 ಜನರು ಸತ್ರು. ಇವೆಲ್ಲ ನೋವಿನ ಸಂಗತಿ. ಕಾಲ್ತುಳಿತ ಪ್ರಕರಣವನ್ನು ಕೂಡ ನಾವು ಊಹೆ ಮಾಡಿರಲಿಲ್ಲ. ಪ್ರವಾಹ ಬಂದ ರೀತಿಯಾಗಿನೇ ಈ ಪರಿಸ್ಥಿತಿನೂ ಕೂಡ ಬಂದ್ ಹೋಗಿರೋದು. ಯುಪಿಯಲ್ಲೂ ಕೂಡ ಇದೇ ರೀತಿಯಾಗಿ ಸಾವನ್ನಪ್ಪಿದ್ರು 129 ಮಂದಿ. ಇದೆಲ್ಲ ಕೂಡ ನೋವಿನ ಸಂಗತಿ. ಪ್ರಾಣ ಕಳೆದುಕೊಂಡವರ ಬಗ್ಗೆ ದುಃಖ ಇದೆ, ಎಲ್ರಿಗೂ ನೋವಿದೆ. ಸಿಐಡಿ ತನಿಖೆ ನಡೀತಾ ಇದೆ, ಎಲ್ಲವೂ ಕೂಡ ಹೊರ ಬರಲಿದೆ. ಘಟನೆಗಳ ಕಾರಣಗಳ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ತನಿಖೆಗೂ ಮುನ್ನ ನಾವು ಮಾತನಾಡೋದು, ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ನನ್ನನ್ನ ದೆಹಲಿಗೆ ಕರೆದಿಲ್ಲ, ಕರೆ ಬಂದ್ರೆ ಹೋಗ್ತೀನಿ ಅಂತ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಇದು ಯಾರೂ ಕೂಡ ಊಹೆ ಮಾಡಲಾರ್ದಂಥದ್ದಲ್ಲ. ಅದೇನಂತಾರಲ್ಲ, ಪ್ರವಾಹ ಬಂದಾಗೆ ಒಂದು ಸಹ ಫ್ಲ್ಯಾಶ್ ಫ್ಲಡ್ಸ್ ಬರ್ತಾವಲ್ಲ, ಆ ಥರ ಆಗಿರುವಂಥದ್ದು. ಈಗ ಹಿಂದೆ ನಾವು ತುಲನೆ ಮಾಡೋಕ್ಕೆ ಬಯಸೋದಲ್ಲ, ಉತ್ತರ ಪ್ರದೇಶದಲ್ಲಿ 129 ಜನ ಇದು ಆದ್ರಲ್ಲ, ಇವೆಲ್ಲವೂ ಕೂಡ ಭಾಳ ನೋವಿನ ಸಂಗತಿ. ಇದರಲ್ಲಿ ಎರಡು ಮಾತಿಲ್ಲ. ಒಂದು ಸಹ ನಾವು ಪಾಪ ಇದು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಇದೆ, ನೋವಿದೆ. ಇದು ಆಗಬಾರ್ದಾಗಿತ್ತು. ಯಾಕಂದರೆ ಒಂದು ಜೀವ ಭಾಳ ಪ್ರಮುಖ. ಇವತ್ತೊಂದು ದಿವಸ ಏನೇ ಇದು ಮಾಡಿದ್ರು ಕೂಡ ಜೀವ ವಾಪಸ್ ಬರೋದಲ್ಲ. ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಎಲ್ಲರಿಗೂ ನೋವಿದೆ. ಅದ್ರದ್ದು ಯಾಕಾಯಿತು, ಏನಾಯಿತು ಅನ್ನೋದು ತನಿಖೆ ನಡೀತಾ ಇದೆ. ಈಗ ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಆ ತನಿಖೆಯಲ್ಲಿ ಇವತ್ತೊಂದು ದಿವಸ ಎಲ್ಲೆಲ್ಲಿ ಲ್ಯಾಪ್ಸ್ಗಳಾಗಿದ್ದಾವೆ, ನಿಶ್ಚಿತವಾಗಿ ಲ್ಯಾಪ್ಸ್ ಆಗಿದ್ದಾವೆ, ಇಲ್ಲ ಅಂತಲ್ಲ, ಎಲ್ಲಿ ಲ್ಯಾಪ್ಸ್ ಆಗಿದ್ದಾವೆ, ಯಾರು ಹೊಣೆ, ಅದಕ್ಕೆ ಯಾಕೆ ಗೊಂದಲ ಸೃಷ್ಟಿಯಾಯಿತು, ಇದೆಲ್ಲ ತನಿಖೆ ನಂತರ ಹೊರಗೆ ಬರ್ತದೆ. ಅದು ನಾನೇ ಹಿಂಗೆ ಹೇಳಕ್ಕೆ ಹೋಗಲಿ. ಈಗ ಸಿಐಡಿ ತನಿಖೆಗಿಂತ ಮುಂಚೆ ನಾನೇ ಹೇಳಿಲ್ಲ ಅದನ್ನು. ಆ ಸಿಐಡಿ ಅವ್ರಿಗೆ ಹಂಗಂದ್ರೆ ನಾನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ತಪ್ಪಾಗುತ್ತೆ. ಚರ್ಚೆ ಆಗಿದೆ ಅವತ್ತು ಎಲ್ಲರೂ. ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ ಅವತ್ತಲ್ಲ, ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ. ಕಮಿಟಿ ಮಾಡಿದ್ದಾರೆ. ಈಗ ಆ ಸಿ ಐ ಡಿ ತನಿಖೆ ಅದರಲ್ಲಿ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಗುತ್ತೆ. ಕರೆದ್ರೂ ಹೋಗ್ಲೇಬೇಕಲ್ಲ, ಯಾರು ಕರೆದ್ರೂ ಹೋಗ್ತೀವಿ, ಕರೆದಿದ್ರೂ ಹೋಗಿರ್ತೀವಿ ಹೊತ್ತು ಸಲ. ನೋಡಿ, ಇದು ಯಾರೂ ಕೂಡ ಊಹೆ ಮಾಡಲಾರ್ದಂಥದ್ದಲ್ಲ. ಅದೇನಂತಾರಲ್ಲ, ಪ್ರವಾಹ ಬಂದಾಗೆ ಒಂದು ಸಹ ಫ್ಲ್ಯಾಶ್ ಫ್ಲಡ್ಸ್ ಬರ್ತಾವಲ್ಲ, ಆ ಥರ ಆಗಿರುವಂಥದ್ದು. ಈಗ ಹಿಂದೆ ನಾವು ತುಲನೆ ಮಾಡೋಕ್ಕೆ ಬಯಸೋದಲ್ಲ, ಉತ್ತರ ಪ್ರದೇಶದಲ್ಲಿ 129 ಜನ ಇದು ಆದ್ರಲ್ಲ, ಇವೆಲ್ಲವೂ ಕೂಡ ಭಾಳ ನೋವಿನ ಸಂಗತಿ. ಇದರಲ್ಲಿ ಎರಡು ಮಾತಿಲ್ಲ. ಒಂದು ದಿವಸ ನಾವು ಪಾಪ ಇದು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ